ಗೋಪಾಲಪುರಂ ಎನ್ನುವ ಗ್ರಾಮದಲ್ಲಿ ವೀರಯ್ಯ ಬೋರಯ್ಯ ಎನ್ನುವ ರೈತರಿದ್ರು. ಅವರಿಬ್ಬರು ಒಳ್ಳೆ ಮಿತ್ರರು. ಪಕ್ಕಪಕ್ಕದಲ್ಲೇ ಅವರ ಮನೆ ಇದ್ದ ಹಾಗೆ ಪಕ್ಕಪಕ್ಕದಲ್ಲೇ ಅವರ ಹೊಲ ಕೂಡ ಇತ್ತು. ಅವರಿಬ್ಬರು ಚೆನ್ನಾಗಿ ಹೊಲವನ್ನು ಉಳ್ತಾ ಇದ್ರು. ಒಂದೇ ಬಿತ್ತನೆಯನ್ನು ಹಾಕಿದ್ರು. ಆದ್ರೆ ವೀರಯ್ಯ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಾ ಇತ್ತು. ಆದ್ರೆ ಭೂಮಯ್ಯ ಹೊಲದಲ್ಲಿ ಚೆನ್ನಾಗಿ ಬೆಳೆ ಆಗ್ತಿರ್ಲಿಲ್ಲ. ಅದನ್ನು ನೋಡಿ ಭೂಮಯ್ಯ ತುಂಬಾ ಚಿಂತೆ ಮಾಡ್ತಾ ಇದ್ದಾಗ ವೀರಯ್ಯ ಅವನನ್ನು ಸಮಾಧಾನ ಪಡಿಸ್ತಾ ಇದ್ದ. ತನ್ನ ಗೆಳೆಯ ಅವನನ್ನು ಸಮಾಧಾನ ಪಡಿಸುವುದರಿಂದ ಅವನ ಕಷ್ಟವನ್ನೆಲ್ಲ ಮರೆತು ಮತ್ತೆ ಹೊಲವನ್ನು ಹೂಳ್ತಾ ಇದ್ದ. ಹೀಗೆ ವೀರಯ್ಯನ ಜೊತೆ ಸೇರಿ ಮತ್ತೆ ಕೆಲಸವನ್ನು ಮಾಡಲಾರಂಭಿಸಿದ್ದ. ವೀರಯ್ಯನ ಹೆಂಡತಿ ಗಂಗಾ, ಭೂಮಯ್ಯನ ಹೆಂಡತಿ ಸುಶೀಲಾ ಅವರು ಕೂಡ ತುಂಬಾ ಅನ್ಯೋನ್ಯದಿಂದ ಅತ್ತಿಗೆ ನಾದಿನಿಯಾಗೆ ಇದ್ರು. ಮಾಡಿದ ಅಡಿಗೆಯನ್ನು ಹಂಚಿಕೊಳ್ತಿದ್ರು. ವೀರಯ್ಯ ಅವನ ಮುದ್ದು ಮಗಳನ್ನು ತುಂಬಾನೇ ಮುದ್ದು ಮಾಡ್ತಾ ಇದ್ದ. ಹೀಗೆ 6 ತಿಂಗಳಾಯಿತು. ವೀರಯ್ಯನ ಬೆಳೆ ಚೆನ್ನಾಗಿ ಬಂತು. ಇದರಿಂದ ಲಾಭ ಕೂಡ ಚೆನ್ನಾಗಿ ಬಂತು. ದಿನಂತೆ ಭೂಮಯ್ಯನಿಗೆ ಚೆನ್ನಾಗಿ ಬೆಳೆ ಬೆಳಿಲೇ ಇಲ್ಲ. ಇದರಿಂದ ಅವನಿಗೆ ನಷ್ಟನೇ ಬಂತು. ಅದನ್ನು ನೋಡಿ ಮತ್ತೆ ಅವನು ದುಃಖ ಪಡ್ತಾ ಇದ್ದ. ಈ ವ್ಯವಸಾಯ ಭೂಮಿಯನ್ನು ನಂಬಿಕೊಂಡು ಇದುವರೆಗೂ ನಾನು ಮಾಡಿದ ಸಾಲವನ್ನು ಹೇಗೆ ತೀರ್ಸೋದು ಅಂತ ನಂಗೆ ಗೊತ್ತಿಲ್ಲ. ಸಾವು ಬಿಟ್ರೆ ನನಗೆ ಯಾವ ಮಾರ್ಗ ಕೂಡ ದೋಚ್ತಾ ಇಲ್ಲ. ಸುಶೀಲಾ ಬರೋದ್ರೊಳಗೆ ನಾನು ಬಾವಿಗೆ ಹಾರಿ ಆತ್ಮಹತ್ಯೆನ ಮಾಡ್ಕೋತೀನಿ. ಹಾಗೆ ಅಂತ ಆಲೋಚನೆ ಮಾಡಿ ತನ್ನ ಹೆಂಡತಿ ಬರುವುದಕ್ಕೆ ಮುಂಚೆ ಬಾವಿಗೆ ಹಾರ್ಲಿಕ್ಕೆ ಹೋದ. ಅದನ್ನು ವೀರಯ್ಯ ನೋಡಿದ. ಏನು, ಭೂಮಯ್ಯ ದೊಡ್ಡ ಬಾವಿಯ ಕಡೆ ಯಾಕೆ ಹೋಗ್ತಿದ್ದಾನೆ? ಚೆನ್ನಾಗಿ ಬೆಳ್ದಿಲ್ಲ ಅಂತ ಏನಾದ್ರೂ ಮನ್ಸಿಗೆ ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾನ? ಅಯ್ಯೋ ಭೂಮಯ್ಯ, ಹಾಗೆ ಅಂತ ಅವನ ಹಿಂದೇನೆ ಹಿಂಬಾಲಿಸಿಕೊಂಡು ಹೋದ. ದೊಡ್ಡ ಬಾವಿಯ ಮೇಲೆ ನಿಂತ್ಕೊಂಡು ಕಣ್ಣೀರು ಹಾಕುತ್ತಾ ತುಂಬಾ ದುಃಖದಿಂದ, ನನ್ನನ್ನು ಕ್ಷಮಿಸು ಸುಶೀಲಾ, ಹಾಗೆ ಅಂತ ಅದರೊಳಗೆ ಹಾರಲು ಹೋದ. ಆಗ ಹಿಂದೇನೆ ಬಂದು ವೀರಯ್ಯ ಕಾಪಾಡಿದ. ಏನೋ ನಿನ್ಗೆ ಹುಚ್ಚಿಡ್ದಿದ್ಯಾ? ಹೌದು ಕಣೋ, ನಾನು ಯಾವ ಬೆಳೆ ಹಾಕಿದ್ರೂ ಕೂಡ ನನಗೆ ಒಳ್ಳೆ ಲಾಭ ಬರ್ತಿಲ್ಲ. ಹುಚ್ಚು ಹಿಡಿಯದೆ ಏನೋ ಆಗುತ್ತೆ. ನನ್ನ ಸಾಯ್ಲಿಕ್ಕೆ ಬಿಡು. ಇದುವರೆಗೆ ಮಾಡಿದ ಸಾಲ ಎಲ್ಲ ಸಾಕು. ಇನ್ನೂ ಸಾಲ ಮಾಡಕ್ಕಾಗಲ್ಲ. ನನ್ನ ಭೂಮಿಯಲ್ಲಿ ಸರಿಯಾದ ಬೆಳೆನ ಬೆಳಿಲಿಕ್ಕಾಗ್ತಿಲ್ಲ. ಲೇ, ನಾವು ರೈತರು ಕಣೋ. ಈ ಭೂಮಾದೇವಿಯ ಮಕ್ಕಳು ನಾವು. ತಾಯಿ ಮೇಲೆ ಕೋಪ ಪಟ್ರೆ ಹೇಗೆ ಹೇಳು? ಅದು ಸರಿನೇ ಕಣೋ. ಆದ್ರೂ ತಾಯಿಗೆ ಒಂದ್ಸಲಾದ್ರೂ ನಮ್ಮ ಮೇಲೆ ಪ್ರೀತಿ ಬರ್ಬೇಕಲ್ವಾ? ಒಂದ್ಸಲಾದ್ರೂ ಲಾಭ ಕೊಡ್ಬೇಕಲ್ವಾ? ಮಗ ಬದುಕ್ಬೇಕು ಅಂತ ಏನಾದ್ರೂ ಒಂದ್ ದಾರಿ ತೋರ್ಸ್ಬೇಕಲ್ವಾ? ತೋರ್ಸುತ್ತೆ ಕಣೋ, ಅದಕ್ಕೆ ಸಮಯ ಬೇಕಲ್ವಾ? ಇಲ್ಲ ವೀರಯ್ಯ, ಇದರಿಂದ ಏನೂ ಸಾಧ್ಯ ಇಲ್ಲ. ಸಾವು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾನಿರುವಾಗ ನಿನ್ನ ಸಾಯಕ್ ಬಿಡಲ್ಲ ಕಣೋ. ನಿನ್ನ ಭೂಮಿಯಲ್ಲಿ ನಾನೇ ವ್ಯವಸಾಯ ಮಾಡ್ತೀನಿ. ನಿನ್ನ ಸಾಲವನ್ನು ಕೂಡ ನಾನೇ ತೀರಿಸ್ತೀನಿ. ಆದ್ರೆ ನೀನ್ ನನಗೆ ಒಂದು ಪ್ರಮಾಣ ಮಾಡು. ಯಾವತ್ತೂ ಕೂಡ ನಿನ್ನ ಬಿಟ್ಟು ಸಾಯಲ್ಲ ಕಣೋ, ನಿನ್ಗೆ ಪ್ರಮಾಣ ಮಾಡಿ ಹೇಳ್ತೀನಿ. ಹೀಗೆ ಭೂಮಯ್ಯನ ಜೊತೆ ಪ್ರಮಾಣವನ್ನು ತೆಗೆದುಕೊಂಡು ಮನೆಗೆ ಕಳಿಸ್ದ. ಹೀಗೆ ಅಂದಿನಿಂದ ವೀರಯ್ಯ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ದ. ಭೂಮಯ್ಯ ಮನೆಯಲ್ಲೇ ಇರ್ತಾ ಇದ್ದ. ಸುಶೀಲಾ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ಕತ್ತಲಾದ ನಂತರ ಮನೆಗೆ ಬಂದ ವೀರಯ್ಯ ತುಂಬಾ ಗೊಂದಲದಿಂದ ಕೂತ್ಕೊಂಡಿದ್ದ. ಮನೆಯೊಳಗೆ ಕೂತ್ಕೊಂಡು ಮಗಳಾದ ಮೀನನಿಗೆ ಕಥೆಯನ್ನು ಹೇಳ್ತಾ ಇದ್ದ ಗಂಗಾ ತನ್ನ ಗಂಡ ಬಂದಿದ್ದನ್ನು ಗಮನಿಸಿ, ಮೀನಾ, ನಿಮ್ ತಂದೆ ಬಂದಿದ್ದಾರೆ, ಆಯಾಸ ಆಗಿರುತ್ತೆ, ಅವರಿಗೆ ಕುಡಿಯಕ್ಕೆ ನೀರ್ನ ತಗೊಂಡೋಗಿ ಕೊಡಮ್ಮ. ಸರಿ ಅಮ್ಮ, ಹಾಗೆ ಅಂತ ಹೇಳಿ ತಂದೆಗೆ ನೀರನ್ನು ತಂದು ಕೊಟ್ಲು. ಮಗಳನ್ನು ಕೂಡ ಗಮನಿಸದೆ ವೀರಯ್ಯ ಚಿಂತೆ ಮಾಡ್ತಾ ಇದ್ದ. ಮೀನಾ ಆ ವಿಷಯವನ್ನು ಗ್ರಹಿಸಿ, ಅಪ್ಪ ನೀರ್ ಕುಡೀರಿ. ವೀರಯ್ಯ ನೀರನ್ನು ತೆಗೆದು ಕುಡಿದ. ಯಾಕಪ್ಪ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಆಗ ವೀರಯ್ಯ ಏನು ಮಾತನಾಡದೆ ಮಗಳ ಕೈಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಮನೆಯೊಳಗೆ ಇದ್ದ ಗಂಗಾ ತನ್ನ ಗಂಡನ ಅಳುವನ್ನು ಕೇಳಿ ಹೊರಗಡೆ ಬಂದ್ಲು. ಮಗಳ ಕೈಯನ್ನು ಹಿಡಿದುಕೊಂಡು ಅಳ್ತಾ ಇರುವ ಗಂಡನನ್ನು ನೋಡಿ ಗೊಂದಲದಿಂದ ಗಂಡನನ್ನೇ ನೋಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವನು ಸಮಾಧಾನವಾದ. ಅಪ್ಪ, ಏನಾಯ್ತಪ್ಪ? ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಾ? ರೀ, ಏನ್ರಿ ಆಯ್ತು? ಅಷ್ಟೊಂದು ಬಂದ ಮಳೆಯಲ್ಲಿ ನಮ್ಮ ಬೆಳೆ ಎಲ್ಲ ನಾಶ ಆದಾಗ ಕೂಡ ನೀವು ಧೈರ್ಯವಾಗಿ ಇದ್ರಿ. ಇವಾಗ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಈ ಸಲ ಆದ್ರೂ ಬೆಳೆ ಕೈಗೆ ಬರುತ್ತೆ ಅಲ್ವಾ? ಮಾಡಿದ ಸಾಲ ಎಲ್ಲ ತೀರ್ಸ್ಬಿಡೋಣ ಅಂತ ಸಂತೋಷವಾಗಿದ್ದೆ. ಆದ್ರೆ ಭತ್ತ ಯಾವುದೂ ಕೂಡ ಗಿಡದಲ್ಲಿ ಇಲ್ಲದೆ ಎಲ್ಲನೂ ಕೆಳಗೆ ಚೆಲ್ಲಿ ನಷ್ಟ ಬಂದಿದೆ. ಇವಾಗ ಆ ಹುಲ್ನ ತಂದು ಏನ್ ಮಾಡೋದು? ಇದೆಲ್ಲ ಆ ಭೂಮಯ್ಯ ಅಣ್ಣನ ಹೊಲವನ್ನು ನೀವು ಬಾಡಿಗೆಗೆ ತಗೊಂಡ ದಿನದಿಂದಾನೇ ಈ ರೀತಿ ಆಗ್ತಾ ಇರೋದು. ನಮ್ಮ ಹೊಲದಲ್ಲಿ ಚೆನ್ನಾಗಿ ಬಿತ್ತನೆ ಆಗ್ತಾ ತಾನೇ ಇತ್ತು. ಇವಾಗ ನಮ್ ಬೆಳೆ ಎಲ್ಲ ನಾಶವಾಯಿತು. ನಾವು ಮಾಡಿದ ಸಾಲ ಎಲ್ಲ ಮತ್ತೆ ಇನ್ನಷ್ಟು ಸಾಲವಾಗಿದೆ. ಇವಾಗ ನಾವು ಏನ್ ಮಾಡೋದು ಮಾವ? ಹಾಗೆ ಅಂತ ಕೋಪದಿಂದ ಹೇಳಿದ್ಲು. ಅದನ್ನೆಲ್ಲ ಅಲ್ಲಿಗೆ ಬಂದ ಭೂಮಯ್ಯ ಮತ್ತು ಅವನ ಹೆಂಡತಿ ಸುಶೀಲಾ ಕೇಳ್ಕೊಂಡ್ರು. ಆದ್ರೂ ಅವನು ಅದನ್ನು ಕೇಳಿ ಚಿಂತೆ ಮಾಡ್ಲಿಲ್ಲ. ವೀರಯ್ಯನನ್ನು ನೋಡಿ ದುಃಖಪಟ್ಟ. ವೀರಯ್ಯ, ನಾನ್ ನಿನ್ಗೆ ಮೊದ್ಲೇ ಹೇಳ್ದೆ, ಆದ್ರೆ ನೀನೇ ಕೇಳಲಿಲ್ಲ. ಇವಾಗ ನೋಡ್ದ, ದರಿದ್ರ ಹಿಡ್ದ ನನ್ನ ಹೊಲದಿಂದ ನಿನ್ನ ಹೊಲಕ್ಕೆ ಕೂಡ ದೃಷ್ಟಿ ತಾಗಿ ನಷ್ಟ ಆಗ್ಬಿಟ್ಟಿದೆ.
ನನ್ ಜೊತೆಯಿಂದ ತಗೊಂಡ ಹೊಲಕ್ಕೆ ನನಗೆ ಆದಾಯ ಕೊಡದಿದ್ರು ಪರವಾಗಿಲ್ಲ, ಸಾಲ ಹೇಗಿದ್ದು ತೀರಿಸ್ತೀಯಾ? ಭೂಮಯ್ಯ, ನಿನ್ ಜೊತೆ ಹಣ ಏನಾದ್ರೂ ಇದ್ರೂ ಕೊಡೋ, ನನ್ ಜೊತೆ ಹಣ ಬಂದ್ಮೇಲೆ ಕೊಡ್ತೀನಿ. ಲೇ ವೀರಯ್ಯ, ನನ್ ಜೊತೆ ಹಣ ಇರೋದು ಇಲ್ಲದೆ ಇರೋದು ನಿನಗ್ ಗೊತ್ತು ತಾನೆ. ನನ್ ಜೊತೆ ಎಲ್ಲಿಂದನೋ ಹಣ, ನನ್ ಜೊತೆ ಹಣ ಎಲ್ಲಿದೆ ಹೇಳಿ ನೋಡೋಣ. ಹೌದು ಕಣೋ, ನೀನ್ ಹೇಳೋದ್ ಕೂಡ ಸರಿನೇ. ಭೂಮಯ್ಯ ಅವನ ಹೆಂಡತಿ ಅಲ್ಲಿಂದ ಚಿಂತೆ ಮಾಡ್ಕೊಂಡೋದ್ರು. ರಾತ್ರಿ ಗಂಡ ಹೆಂಡತಿ ಇಬ್ರು ಸೇರಿ ತನ್ನ ಮಗುವಿಗೆ ಊಟವನ್ನು ಕೊಟ್ಟು ಮಲಗಿಸಿದ್ರು. ಹೊರಗಡೆ ಅಂಗಳದಲ್ಲಿ ಮಲ್ಕೊಂಡಿರುವ ಗಂಡ ಹೆಂಡತಿಗೆ ನಿದ್ರೆನೇ ಬರಲಿಲ್ಲ. ಅವರಿಬ್ಬರು ಮಾಡಿದ ಸಾಲದ ಬಗ್ಗೆನೆ ಗಂಡ ಹೆಂಡತಿಗೂ ಅದೇ ಆಲೋಚನೆನೇ ಬರ್ತಿತ್ತು. ದಿನಗಳು ಕಳೀತಾ ಇತ್ತು. ಸಾಲದವರು ಮನೆಗೆ ಬಂದು ಬಂದು ಹೋಗ್ತಾ ಇದ್ರು. 2-3 ದಿನದಲ್ಲಿ ಹಣ ಕೊಡ್ಬೇಕು ಅಂತ ಎದುರಿಸಿ ಹೋಗ್ತಿದ್ರು. ನಮ್ಮ ಬೆಳೆಯಿಂದ ನಮಗೆ ನಷ್ಟ ಆಗಿದೆ, ಸಾಲ ತಗೊಂಡವರು ಬಂದು ನಮ್ನ ಬೈತಾ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ವಸ್ತು ಇಲ್ಲ, ಇರುವಂತ ಒಬ್ಬ ಮಗಳಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಹೀಗೆ ದುಃಖ ಪಡ್ತಾ ಇದ್ಲು ಗಂಗಾ. ವೀರಯ್ಯ ಏನು ಮಾತನಾಡದೆ ನೋಡ್ತಾ ಇದ್ದ. ಮೀನಾ ಕಣ್ಣೀರು ಹಾಕ್ತಾ ಇದ್ಲು ಹಸಿವಲ್ಲಿ. ನನಗೆ ನೀರನ್ನು ಕೊಟ್ಟು ಮಲಗಿಸ್ತಾ ಇದ್ರು. ಗಂಗಾ ಮತ್ತು ಮಗಳು ಮಲ್ಕೊಂಡಿರುವಾಗ ವೀರಯ್ಯ ಅವರಿಗೆ ಕೈ ಮುಗಿದು, ನನ್ನನ್ನು ಮನ್ನಿಸು ಗಂಗಾ, ಈ ಸಾಲನ ನನ್ನಿಂದ ತೀರ್ಸಕ್ಕಾಗ್ತಿಲ್ಲ. ಹಾಗೆ ಅಂತ ವೀರಯ್ಯ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ ಅಂತ ಬರ್ತಾ ಇರುವಾಗ ಒಂದು ಹಸು ಅವನ ಬಳಿ ವೇಗವಾಗಿ ಬಂದು, ನನ್ನನ್ನು ಕಾಪಾಡಪ್ಪ, ನಾನು ದೇವರ ಹಸು. ಹೀಗೆ ಹಸು ಮಾತಾಡ್ತಾ ಇರುವಾಗ ವೀರಯ್ಯ ಮಾತಾಡುವ ಹಸುವನ್ನು ನೋಡಿ ಆಶ್ಚರ್ಯಪಟ್ಟ. ಹಸು ತುಂಬಾನೇ ಭಯದಲ್ಲಿತ್ತು. ಅಯ್ಯ ರೈತ, ನನ್ನನ್ನು ಕಾಪಾಡಿ, ಇಬ್ರು ಕಳ್ಳಂದಿರು ನನ್ನ ಎತ್ಕೊಂಡೋಗಿ ಮಾರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ನನ್ನನ್ನು ಕಾಪಾಡಿ ಹೇಳಿ ವೀರಯ್ಯನನ್ನು ತಲೆಯಿಂದ ಗುದುತ್ತಾ ಇತ್ತು. ಅದನ್ನು ನೋಡಿ ವೀರಯ್ಯ ಆಶ್ಚರ್ಯ ಪಡ್ತಿದ್ದ. ಇಬ್ಬರು ವ್ಯಕ್ತಿಗಳು ಹಸುವನ್ನು ಹಿಂಬಾಲಿಸಿಕೊಂಡು ಬಂದ್ರು. ಏಯ್, ಆ ಹಸುವನ್ನು ನಮ್ ಜೊತೆ ಕಳ್ಸು, ಇಲ್ಲ ಅಂದ್ರೆ. ಅಯ್ಯೋ ರೈತಣ್ಣ, ಬೇಡ ಬೇಡ, ನನ್ನ ಅವ್ರ ಜೊತೆ ಕಳಿಸ್ಬೇಡಿ. ನೀವು ಕಳಿಸಿದ್ರೆ ಅವ್ರು ನನ್ನ ಮಾರಾಟ ಮಾಡ್ತಾರೆ. ನಾನು ದೇವರ ಹಸು, ಎಲ್ಲಿ ಸಿಗುತ್ತೋ ಅಲ್ಲಿ ತಿಂದು ಮಲ್ಕೋತೀನಿ. ನನ್ನ ಕರ್ಕೊಂಡೋಗಿ ವ್ಯಾಪಾರ ಮಾಡಿ ಮಾರಾಟ ಮಾಡ್ಬೇಕು ಅಂತ ಬಂದ್ರು, ಆದ್ರೆ ನಾನು ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ವೀರಯ್ಯ ಹಸುವಿನ ಮಾತನ್ನು ಕೇಳಿ ಅದು ನಿಜ ಅಂತ ಒಪ್ಪಿಕೊಂಡು ಆ ಇಬ್ಬರು ಕಳ್ಳರನ್ನು ಬೆರ್ಸಾಡ್ಕೊಂಡು ಹೊಡೆದ. ಆನಂತರ ಕಾಡಿನಲ್ಲಿ ಒಂದು ಕಡೆ ವೀರಯ್ಯ ಹಸು ಇಬ್ಬರು ಅವರ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು. ಆ ಮಾತನ್ನು ಕೇಳಿ ಹಸು, ನೀನು ಚಿಂತೆ ಮಾಡ್ಬೇಡ ವೀರಯ್ಯ, ನಾನು ಚಿನ್ನದ ಹಾಲು ಕೊಡುವ ಹಸು. ನಾನು ಚಿನ್ನದ ಹಾಲನ್ನು ಕೊಡ್ತೀನಿ, ಅದನ್ನು ಮಾರಾಟ ಮಾಡಿ ಜೀವನ ಮಾಡು. ಹಾಗೆ ಬಂದ ಹಣದಲ್ಲಿ ನಿನ್ನ ಸಾಲವನ್ನು ತೀರಿಸಿಕೋ. ಹಾಗೆ ಅಂತ ಹೇಳಿದಾಗ ಸಂತೋಷ ಪಡುತ್ತಾ ವೀರಯ್ಯ ಹಸುವನ್ನು ಕರೆದುಕೊಂಡು ಮನೆಗೆ ಬಂದ. ಗಂಗನಿಗೂ ಮಗಳಿಗೂ ನಡೆದ ವಿಚಾರವನ್ನು ಹೇಳಿದ. ಹೀಗೆ ಹಸುವಿಗೆ ಹುಲ್ಲನ್ನು ಕೂಡ ತಂದುಕೊಟ್ಟು ಬೆಳೆಸಿದ. ಆ ಹಸು ಚಿನ್ನದ ಹಾಲನ್ನು ತಂದುಕೊಡ್ತು. ಆ ಹಾಲಿನ ವ್ಯಾಪಾರವನ್ನು ಮಾಡಿ ಸಂತೋಷವಾಗಿ ಜೀವನ ಮಾಡ್ದ. ಅದು ಇಷ್ಟವಾಗದ ಭೂಮಯ್ಯ ಒಂದು ದಿನ ಹಸುವಿನ ಹಾಲನ್ನು ಕಳ್ಳತನ ಮಾಡ್ಬೇಕು ಅಂತ ಬಂದ. ಆ ದೇವರ ಹಸು ಭೂಮಯ್ಯನನ್ನು ಗಮನಿಸಿತು. ಕಾಲಿನಿಂದ ಅವನ ಮುಖಕ್ಕೆ ಒದ್ದಿತು. ಅಷ್ಟೇ, ಅವನ ಹಲ್ಲು ಅವನ ಕೈ ಸೇರಿತ್ತು. ಅದನ್ನು ನೋಡಿ ಹಸು ಸಂತೋಷದಿಂದ ನಗ್ತಾ ಇತ್ತು. ಹೀಗೆ ಅಂದಿನಿಂದ ಭೂಮಯ್ಯ ವೀರಯ್ಯನ ಹಸು ಕಡೆ ಹೋಗದೆ ಅವನ ಕೆಲಸವನ್ನು ಅವನು ಮಾಡ್ತಾ ಇದ್ದ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಪುಷ್ಪಗಿರಿ ಎನ್ನುವ ಗ್ರಾಮದಲ್ಲಿರುವ ಶಾರದಾ ಅವಳ ಸೊಸೆ ಮತ್ತು ಮಗನ ಜೊತೆ ಯಾವ ರೀತಿ ಜಗಳ ಇಲ್ಲದೆ ಸಂತೋಷವಾಗಿ ಜೀವನ ಮಾಡ್ತಿದ್ಲು. ಅವರ ಗಂಡ 2 ವರ್ಷಗಳ ಹಿಂದೆ ಕೊರೋನಾದಲ್ಲಿ ಅವರ ಜೀವವನ್ನು ಕಳೆದುಕೊಂಡ್ರು. ಶಾರದನ ಸಂಬಂಧಿಕರು ಯಾರು ಕೂಡ ಅವ್ರ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಸುಧಾಕರ್ ವೈದೇಹಿನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ. ಆ ಮದುವೆ ನಡೆದ ಕಾರಣ ಶಾರದನ ಸಂಬಂಧಿಕರು ಯಾರು ಮಾತಾಡ್ತಿರ್ಲಿಲ್ಲ. ಒಂದು ದಿನ ವೈದೇಹಿ, ಅತ್ತೆ, ನಮ್ ಮನೆಗೆ ಸಂಬಂಧಿಕರು ಯಾರು ಬರಲ್ವಾ? ನಿಮ್ಮ ಮದುವೆ ನಮ್ ಸಂಬಂಧಿಕರಿಗೆ ಇಷ್ಟ ಇಲ್ಲಮ್ಮ, ಅದಕ್ಕೆ ಅವ್ರು ಯಾರು ಬರಲ್ಲ. ನಮ್ನ ಯಾವ ಸಭಾ ಸಮಾರಂಭಕ್ಕೆ ಕೂಡ ಕರೆಯೋದಿಲ್ಲ. ಅತ್ತೆ, ಇದೆಲ್ಲ ನನ್ನಿಂದ ತಾನೇ, ಅದಕ್ಕೆ ಅವ್ರಿಗಿಷ್ಟ ಇಲ್ಲ ಅಂತ ನಿನ್ನ ಇಷ್ಟ ಇಲ್ಲ ಅಂತ ನಾವು ಹೇಳಕ್ಕಾಗುತ್ತಾ? ನಿನ್ನಿಂದ ಅಂತ ಯಾಕಮ್ಮ ತಿಳ್ಕೊತೀಯಾ? ಅವ್ರು ಬರ್ಬೇಕು ಅಂತ ಇದ್ರೆ ಬರ್ತಾರೆ. ಏನೋ ಅತ್ತೆ, ನನ್ನಿಂದ ಎಲ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ತುಂಬಾ ಸಲ ಬೇಜಾರ್ ಮಾಡ್ಕೋತೀನಿ. ವೈದೇಹಿ, ಊಟ ಮಾಡುವ ಸಮಯ ಆಯ್ತು, ನೀನೋಗಿ ಅಡಿಗೆ ಮಾಡಮ್ಮ. ಸರಿ ಅತ್ತೆ. ವೈದೇಹಿ ಅಡಿಗೆ ಮಾಡಲು ಹೋದ್ಲು. ಶಾರದನಿಗೆ ಅವರ ದೂರದ ಸಂಬಂಧಿಕರಾದ ವಿನೋದ್ನಿಂದ ಫೋನ್ ಬಂತು. ಶಾರದಮ್ಮ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು. ವಿನೋದ್ ರಜೆಗೆ ನಿಮ್ ಮನೆಗ್ ಬರ್ತೀನಿ ಅಂತ ಹೇಳ್ದ. ಶಾರದಮ್ಮ ಸಂತೋಷಪಟ್ಟು ತಕ್ಷಣ ವೈದೇಹಿ ಮತ್ತು ಸುಧಾಕರನನ್ನು ಕರೆದ್ರು. ವೈದೇಹಿ, ಸುಧಾಕರ, ಇಬ್ರು ಇಲ್ಲಿ ಬನ್ನಿ ಹಾಗೆ ಅಂತ ಕರೆದ ತಕ್ಷಣ ಅವರಿಬ್ಬರು ಅಲ್ಲಿಗೆ ಬಂದ್ರು. ಏನಮ್ಮ ಇವತ್ತು ಇಷ್ಟೊಂದು ಸಂತೋಷದಲ್ಲಿದ್ದೀರಾ? ಏನ್ ವಿಷಯ? ರಜೆಗೆ ನನ್ನ ದೂರದ ಸಂಬಂಧಿಕ ಒಬ್ಬ ನಮ್ ಮನೆಗ್ ಬರ್ತೀನಿ ಅಂತ ಹೇಳ್ದ. ದೂರದ ಸಂಬಂಧಿಕನ ಯಾರಮ್ಮ?
ನಮ್ಮಮ್ಮನ್ಗೆ ದೂರದ ಸಂಬಂಧ. ಹೆಸರು ವಿನೋದ್. ನಿನ್ಗೆ ಗೊತ್ತಿರಕ್ಕಿಲ್ಲ ಕಣು. ಹಾಗಾದ್ರೆ ನಮ್ಮ ಮನೆಗೆ ಸಂಬಂಧಿಕರು ಬರ್ತಿದಾರಾ? ತುಂಬಾ ಸಂತೋಷ ಆಗ್ತಿದೆ. ಹೌದಮ್ಮ, ಅವ್ರನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ನಮ್ಮ ಮನೆಯ ರುಚಿ ತೋರಿಸ್ಬೇಕು. ಸರಿ ಅತ್ತೆ. ಸುಧಾಕರು, ನೀನು ಹೋಗಿ ಮನೆಗ್ ಬೇಕಾದ ವಸ್ತುಗಳನ್ನ ತಗೊಂಬಾ. ಸರಿ ಅಮ್ಮ. ವೈದೇಹಿ, ಹೋಗಿ ಲಿಸ್ಟ್ ರೆಡಿ ಮಾಡು. ಹಾಗೆ ಅಂತ ಹೇಳಿದ ತಕ್ಷಣ ಅವಳು ಕೂಡ ಲಿಸ್ಟ್ ರೆಡಿ ಮಾಡಿದ್ಲು. ಸುಧಾಕರ್ ಆ ಪಟ್ಟಿಯನ್ನು ತೆಗೆದುಕೊಂಡು ಮಾರ್ಕೆಟಿಗೆ ಹೋದ. ಮರುದಿನ ಬೆಳಿಗ್ಗೆನೆ ವಿನೋದ್ ಅವನ ಹೆಂಡತಿಯನ್ನು ಕರ್ಕೊಂಡು ಬಂದ. ಬಾಪ, ಎಲ್ರೂ ಚೆನ್ನಾಗಿದ್ದಾರಾ? ಅಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ವೈದೇಹಿ, ಸಂಬಂಧಿಕರು ಬಂದಿದ್ದಾರೆ, ಕಾಫಿ ತಗೊಂಬ ಅಮ್ಮ. ಅತ್ತೆ, ತಗೊಂಬರ್ತಿದ್ದೀನಿ. ಹೀಗೆ ಸ್ವಲ್ಪ ಸಮಯದ ನಂತರ ವೈದೇಹಿ ಅವರಿಗೆ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು. ಶಾರದಾ ಅವರಿಗೆ ಪ್ರತಿದಿನ ಅತಿಥಿ ಮರ್ಯಾದೆಯನ್ನು ಮಾಡಿದ್ಲು. ವೈದೇಹಿಗೆ ಪ್ರತಿದಿನ ಅವರಿಗೆ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ಆಯಾಸವಾಯಿತು. ಹೀಗೆ ದಿನಗಳು ಕಳೆಯಿತು. ಒಂದು ವಾರ ಆದ್ರೂ ಕೂಡ ಅವರು ಹೊರಡ್ಲೇ ಇಲ್ಲ. ಅತ್ತೆ, ಅಂಜಲಿ ಅವ್ರು ಬಂದು ಎಷ್ಟು ದಿನ ಆಯ್ತು, ಇನ್ನು ಅವ್ರು ಹೋಗ್ತಾ ಇಲ್ಲ. ನನ್ನಿಂದ ಅಡಿಗೆ ಮಾಡಕ್ಕಾಗಲ್ಲ. ಅಯ್ಯೋ, ಏನಮ್ಮ ನೀನು ಹಾಗೆ ಮಾತಾಡ್ತಾ ಇದ್ದೀಯಾ? ಮನೆಗ್ ಬಂದವರಿಗೆ ಹಾಗೆ ಹೇಳ್ಬೋದಾ? ನನಗೆ ಆಗಲ್ಲತ್ತೆ, ನನ್ನಿಂದ ಮಾಡಕ್ಕಾಗಲ್ಲ. ಅಯ್ಯೋ, ಯಾಕಮ್ಮ ಹಾಗೆ ಹೇಳ್ತೀಯ? ಮಾಡಿ ಹಾಕು. ಹಾಗೆ ಹೇಳಿದಾಗ ವೈದೇಹಿಗೆ ಕೋಪ ಬಂತು. ಕೋಪದಿಂದ ಅವಳು ಏನು ಮಾತನಾಡದೆ ಒಳಗೆ ಹೋದ್ಲು. ಒಂದು ದಿನ ಅಂಜಲಿಯ ಕಣ್ಣು ವೈದೇಹಿಯ ಗಾಡ್ರೇಜ್ ಮೇಲೆ ಬಿತ್ತು. ಯಾರು ಇಲ್ಲದ ಸಮಯದಲ್ಲಿ ಗಾಡ್ರೇಜ್ ಅನ್ನು ಓಪನ್ ಮಾಡಿದ್ಲು. ತಕ್ಷಣ ಅಂಜಲಿಗೆ ಆ ಸೀರೆ ಇಷ್ಟ ಆಗಿ ಅವಳು ಒಂದು ಸೀರೆನ ತೆಗೆದು ಉಟ್ಕೊಂಡ್ಲು. ಆ ಸೀರೆನ ವೈದೇಹಿ ನೋಡಿದ್ಲು. ಅಂಜಲಿ, ನಿಮ್ ಜೊತೆನೂ ಈ ಸೀರೆ ಇದೆಯಾ? ನನ್ ಜೊತೆನೂ ಇದೇ ರೀತಿ ಇದೆ. ಇದೇ ರೀತಿ ಏನು? ಇದು ನಿಮ್ದೇ. ಏನು, ನಂದ? ನಿಮ್ಮ ಗಾಡ್ರೇಜ್ ಇಂದ ತಗೊಂಡೆ ಅಕ್ಕ? ನನ್ನ ಕೇಳ್ದೆ ಹೇಗೆ ತಗೊಂಡೆ ಅಂಜಲಿ? ಏನೋ ಅಕ್ಕ, ನನಗೆ ಇಷ್ಟ ಆಯ್ತು, ನಾನ್ ತಗೊಂಡೆ. ಅಷ್ಟರಲ್ಲಿ ಶಾರದಮ್ಮ ಅಲ್ಲಿಗೆ ಬಂದ್ರು. ಏನ್ ಅಂಜಲಿ, ಇಬ್ರು ಕೋಪದಿಂದ ಮಾತಾಡ್ಕೋತಿದ್ದೀರಾ? ಅಕ್ಕನ್ ಸೀರೆ ನನಗೆ ಇಷ್ಟ ಆಯ್ತು, ಅದಕ್ಕೆ ಉಟ್ಕೊಂಡೆ. ಅಕ್ಕ ಯಾಕೆ ಉಟ್ಕೊಂಡೆ ಅಂತ ನನ್ ಜೊತೆ ಜಗಳ ಮಾಡ್ತಿದ್ದಾರೆ. ಅಯ್ಯೋ ಸೊಸೆ, ಮನೆಗ್ ಬಂದವ್ರ ಜೊತೆ ಹೀಗೇನಾ ಜಗಳ ಮಾಡೋದು? ಆಗ ವೈದೇಹಿಗೆ ಕೋಪ ಬಂತು. ಅವಳು ಏನು ಮಾತನಾಡದೆ ಒಳಗೆ ಹೋದ್ಲು. ಹೀಗೆ ದೂರದ ಸಂಬಂಧಿಕರಾಗಿ ಬಂದಂತಹ ಅಂಜಲಿ ವೈದೇಹಿಯ ಚಿನ್ನ, ಬಟ್ಟೆ ಅಂತ ಎಲ್ಲವನ್ನೂ ತೆಗೆದು ಹಾಕ್ತಾ ಇದ್ಲು. ಇದರಿಂದ ವೈದೇಹಿಗೆ ಕೋಪನೇ ಬಂತು. ಅದರಿಂದ ಅತ್ತೆ ಸೊಸೆ ಮಧ್ಯೆ ಜಗಳವಾಗಿ ದೂರವಾಗಲಾರಂಭಿಸಿದ್ರು. ಒಂದು ದಿನ ಅಂಜಲಿ, ಅತ್ತೆ, ನಮ್ಮ ಎಸಿ ಕೆಲಸ ಮಾಡ್ತಿಲ್ಲ. ನಮ್ಮಿಂದ ಎಸಿ ಇಲ್ದೆ ಇರಕ್ಕಾಗಲ್ಲ. ನಿಮ್ ರೂಮ್ ನಮಗ್ ಕೊಡಿ. ನೀವು ಹೇಗೋ ವಯಸ್ಸಾದವರಲ್ವಾ, ನಿಮಗೆ ಯಾಕೆ ಎಸಿ? ಹಾಗೆ ಅಂತ ಸ್ವಲ್ಪ ದುರಂಕಾರದಿಂದ ಮಾತಾಡಿದಾಗ ಶಾರದಮ್ಮ ಏನು ಮಾತನಾಡದೆ ಸರಿ ಅಂತ ಒಪ್ಕೊಂಡ್ರು. ಅಂಜಲಿ ಶಾರದಮ್ಮನ ರೂಮಿಗೆ ಹೋಗಿ ಅವರ ವಸ್ತುಗಳನ್ನ ಕೂಡ ಉಪಯೋಗ ಪಡಿಸಿದ್ರಿಂದ ಅವ್ರಿಗೂ ಕೋಪ ಬಂತು. ಸಂಬಂಧಿಕರಲ್ವಾ, ಅದಕ್ಕೆ ಅಂತ ಏನು ಹೇಳದೆ ವೈದೇಹಿ ಜೊತೆ ಹೋಗಿ ಹೀಗೆ ಹೇಳಿದ್ರು. ವೈದೇಹಿ, ಈ ಅಂಜಲಿ ಮಾಡೋ ಕೆಲ್ಸ ನನ್ನಿಂದನೂ ತಡ್ಕೊಳಕಾಗ್ತಿಲ್ಲ. ಅವಳಿಂದ ನನಗೂ ಹಿಂಸೆ ಆಗಿದೆ. ಇವಾಗ್ಲಾದ್ರೂ ನನ್ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಯ್ತಾ ಅತ್ತೆ? ಅರ್ಥ ಆಯ್ತಮ್ಮ, ನನ್ನನ್ನು ಕ್ಷಮಿಸು. ಹೇಗಾದ್ರೂ ಮಾಡಿ ನಾವೇ ಅವ್ರನ್ನ ಮನೆಯಿಂದ ಕಳ್ಸ್ಬಿಡ್ಬೇಕು. ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ರಾತ್ರಿ ಆಯ್ತು. ರಾತ್ರಿ 8 ಗಂಟೆಗೆ ಸುಧಾಕರ್ ಮನೆಗೆ ಬಂದ. ಏನಾಯ್ತಪ್ಪ, ಇಷ್ಟೊಂದು ತಡವಾಗಿ ಬಂದಿದೀಯಾ? ಏನೂ ಇಲ್ಲಮ್ಮ, ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗ ಕೆಲಸ ಬಿಟ್ಬಿಟ್ಟ. ಅವನ್ ಕೆಲ್ಸ ಕೂಡ ನನಗೆ ಬಂತು, ಅದಕ್ಕೆ ತಡವಾಗಿ ಬಂದೆ. ಅದರಲ್ಲೇ ಶಾರದಮ್ಮನಿಗೆ ಒಂದು ಆಲೋಚನೆ ಬಂದು, ಅಪ್ಪ, ವಿನೋದು ಸುಮ್ನೆ ತಾನೇ ಇದ್ದಾನೆ, ಅವನ್ನ ಕೂಡ ನಿನ್ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡೋಗಪ್ಪ. ಖಂಡಿತ ಕರ್ಕೊಂಡೋಗ್ತೀನಮ್ಮ. ಹಾಗೆ ಅಂತ ಹೇಳಿದು ಅಷ್ಟೇ. ಅಷ್ಟರಲ್ಲೇ, ಅಪ್ಪ ವಿನೋದು. ಅಮ್ಮ, ಸುಧಾಕರು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಕೆಲಸ ಬಿಟ್ಬಿಟ್ಟಂತೆ, ನೀನ್ ಹೋಗ್ತೀಯಾ? ದೊಡ್ಡಮ್ಮ, ನಾನಿಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಬರ್ಲಿಲ್ಲ. ನಾವು ರಜೆಗೆ ಅಂತ ಬಂದಿದ್ದು. ನೀವು ನಮ್ನ ತುಂಬಾ ಅವಮಾನ ಮಾಡ್ತಾ ಇದ್ದೀರಾ. ಅಯ್ಯೋ, ನೀವು ಬಂದು ತುಂಬಾ ದಿನ ಆಯ್ತಲ್ಲಪ್ಪ, ಅದಕ್ಕೆ ಇಲ್ಲೇ ಇರ್ತೀರಾ ಅಂತ ಹೇಳ್ದೆ. ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳ್ದೆ ಅಪ್ಪ. ಹಾಗೆ ಅಂತ ಸಮಾಧಾನವಾಗಿ ಹೇಳಿದ್ರು. ವಿನೋದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ವೈದೇಹಿ ತನ್ನ ಗಂಡನ್ ಜೊತೆ, ಏನ್ರಿ, ಈ ವಿನೋದ್ ಅವ್ರು ಯಾವಾಗ ಹೋಗ್ತಾರೆ? ಯಾಕೆ ವೈದೇಹಿ, ನಿನ್ನ ಏನಾದ್ರೂ ಹೇಳಿದ್ರಾ? ಏನು ಇಲ್ಲ ರೀ, ಅಂಜಲಿ ನನ್ ಬಟ್ಟೆ ಚಿನ್ನನೆಲ್ಲ ತೆಗ್ದು ಹಾಕೊಳ್ತಾಳೆ. ಅದು ಮಾತ್ರ ಅಲ್ಲ, ಪ್ರತಿ ದಿನಕ್ಕೆ ಒಂದೊಂದು ಅಡಿಗೆ ಕೇಳ್ತಾಳೆ. ಅಯ್ಯೋ ವೈದೇಹಿ, ನಿನಗೆ ಇಷ್ಟೊಂದು ಕಷ್ಟ ಆಗ್ತಿದ್ಯಾ? ಅದಕ್ಕೆ ನನಗೆ ಸ್ವಂತದವ್ರು ಅಂದ್ರೆ ಇಷ್ಟನೇ ಆಗಲ್ಲ. ಅಯ್ಯೋ ಪರವಾಗಿಲ್ಲ, ನೀವು ಮಲ್ಕೊಳ್ಳಿ, ನನಗೂ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಮಾಡ್ಬೇಕಲ್ವಾ? ಹೀಗೆ ಸರಿ ಅಂತ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಆಯಿತು. ವೈದೇಹಿ, ಏನ್ರಿ, ವಸ್ತುಗಳೆಲ್ಲ ಖಾಲಿ ಆಯಿತು, ಹೋಗಿ ತಗೊಂಬರ್ತೀರಾ? ಏನ್ ವೈದೇಹಿ, ಅಷ್ಟರಲ್ಲಿ ಎಲ್ಲ ವಸ್ತುಗಳು ಖಾಲಿ ಆಯ್ತಾ? ಮತ್ತೆ ಮನೆಯಲ್ಲಿ ಇಷ್ಟು ಜನ ಇರುವಾಗ ಖಾಲಿ ಆಗದೆ ಇರ್ತದಾ? ನನ್ನಿಂದ ಮನೆಗ್ ಬೇಕಾದ ವಸ್ತುಗಳನ್ನ ತಗೊಂಬರಕ್ಕಾಗಲ್ಲ. ನನ್ನ ಸಂಪಾದನೆ ಎಲ್ಲ ಇದಕ್ಕೆ ಹೋಗುತ್ತೆ. ಅಯ್ಯೋ, ಇದೊಂದ್ಸಲ ತಗೊಂಬನ್ರಿ. ಏನು ಮಾಡಲು ಸಾಧ್ಯವಾಗದೆ ಎಲ್ಲವನ್ನೂ ತಗೊಂಬಂದ. ಅತ್ತೆ ಸೊಸೆ ಇಬ್ರು ಮನೆಗೆ ಬಂದವ್ರನ್ನ ಹೇಗೆ ಓಡ್ಸೋದು ಅಂತ ಆಲೋಚನೆ ಮಾಡ್ತಿದ್ರು. ಅಮ್ಮ ಸೊಸೆ, ನನ್ನಿಂದ ಇವ್ರನ್ನ ಹೇಗೆ ಓಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನೇ ಏನಾದ್ರೂ ಆಲೋಚನೆ ಮಾಡಿ ಇವ್ರನ್ನ ಈ ಮನೆಯಿಂದ ಕಳ್ಸು.
ಸರಿ ಅತ್ತೆ, ನನಗೂ ಕೂಡ ಇವರಿಗೆ ಅಡಿಗೆ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ ಹಾಗೆ ಅಂತ ಆಲೋಚನೆ ಮಾಡಲಾರಂಭಿಸಿದ್ಲು. ಅತ್ತೆ, ನಾನೊಂದು ಪ್ಲಾನ್ ಹೇಳ್ತೀನಿ, ಹಾಗೇನೆ ಮಾಡ್ತೀರಾ? ಏನಮ್ಮ ಅದು? ಅದು ಇವತ್ತಿನಿಂದ ವಿನೋದ್ ಅವರಿಗೆ ಉಪ್ಪಿನಕಾಯಿ ಕೊಡೋಣ, ಅವರು ತಿನ್ನಕ್ಕಾಗದೆ ಓಡಿ ಹೋಗ್ತಾರೆ. ಅದೇ ದಿನ ಅವರಿಗೆ ಅನ್ನ ಮತ್ತು ಉಪ್ಪಿನಕಾಯಿ ಮಾತ್ರ ಕೊಟ್ರು. ಅವರು ಊಟ ಮಾಡಕ್ಕೆ ಬಂದ್ರು. ಏನಕ್ಕ, ಇವತ್ ಸಾರ್ ಮಾಡಿಲ್ವಾ? ಇಲ್ಲಮ್ಮ, ವಸ್ತುಗಳಿಲ್ಲ. ಏನತ್ತಿಗೆ, ಮನೇಲಿ ವಸ್ತುಗಳಿಲ್ವಾ? ಇಲ್ಲ, ಇನ್ನು ಅವರಿಗೆ ಸಂಬಳ ಆಗಿಲ್ಲ. ಓ ಹೌದಾ ಅತ್ತಿಗೆ? ಹಾಗೆ ಅಂತ ಹೇಳಿ ಉಪ್ಪಿನಕಾಯಲ್ಲೇ 2 ದಿನ ಊಟ ಮಾಡಿದ್ರು. ಹೀಗೆ 2 ದಿನ ಕಳೆಯಿತು. ವೈದೇಹಿ ಮಾತ್ರ ಸಾರು ಮಾಡ್ಲೇ ಇಲ್ಲ. ಆಗ ವಿನೋದ್, ಏನತ್ತಿಗೆ, ಇನ್ನೂ ಸಂಬಳ ಆಗಿಲ್ವಾ? ಇಲ್ಲ ವಿನೋದು, ಸಂಬಳ ಆಗಿಲ್ಲ. ನಿಮ್ ಜೊತೆ ಹಣ ಇದ್ರೆ ಕೊಡಿ, ಆಮೇಲೆ ಕೊಡ್ತೀನಿ. ವಿನೋದ್ ನಿಧಾನವಾಗಿ ಏನು ಮಾತನಾಡದೆ ಅಂಜಲಿ ಬಳಿ ಹೋಗಿ, ಅಂಜಲಿ, ನಾವು ಇಲ್ಲಿಂದ ಹೋಗ್ಬಿಡೋಣ. ಅತ್ತಿಗೆ ನನ್ ಜೊತೆನೆ ಹಣ ಕೇಳ್ತಾ ಇದ್ದಾರೆ, ಹೊರಡೋಣ. ಯಾಕೆ ರೀ? ಮನೆಯಲ್ಲಿ ವಸ್ತುಗಳು ಖಾಲಿಯಾಗಿದೆ ಅಂತ ಅತ್ತಿಗೆ ನನ್ ಜೊತೆ ಕೇಳ್ತಿದ್ದಾರೆ. ಹೌದಾ ರೀ, ಸರಿ ಹೋಗೋಣ. 4 ದಿನದಿಂದ ಉಪ್ಪಿನಕಾಯಿ ತಿಂದು ತಿಂದು ಬಾಯೆಲ್ಲ ಒಂಥರ ಇದೆ. ನಾವು ಇನ್ನೊಬ್ರು ಮನೆಗೆ ಹೋಗೋಣ. ಸರಿ ಸರಿ, ನೀನು ಬೇಗ ಬಟ್ಟೆನ ರೆಡಿ ಮಾಡು. ಅಷ್ಟೇ. ಅಂಜಲಿ ವೇಗವಾಗಿ ಬಟ್ಟೆಯನ್ನೆಲ್ಲ ಸಿದ್ಧಪಡಿಸಿಕೊಂಡ್ಲು. ದೊಡ್ಡಮ್ಮ. ಏನಪ್ಪ ವಿನೋದು, ಎಲ್ಲಿಗೆ ಹೊರಟಿದೀಯಾ? ದೊಡ್ಡಮ್ಮ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ ಹೊರಡ್ತಾ ಇದ್ದೀನಿ. ಅಷ್ಟರಲ್ಲಿ ವೈದೇಹಿ, ಏನು ವಿನೋದ್, ಎಲ್ಲಿಗೆ ಹೋಗ್ತಿದ್ದೀರಾ? ಇನ್ನು ಸ್ವಲ್ಪ ದಿನ ಇರ್ಬೋದಲ್ವಾ? ಅಕ್ಕ, ಇವಾಗ್ಲೇ ತುಂಬಾ ದಿನ ಆಯ್ತಕ್ಕ. ಹಾಗೆ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟ್ರು. ಅಂದಿನಿಂದ ಶಾರದ ಕುಟುಂಬ ಸಂಬಂಧಿಕರನ್ನು ಮನೆಗೆ ಕರೆಯುವುದನ್ನೇ ಬಿಟ್ಬಿಟ್ರು. ಸಂಬಂಧಿಕರು ಅಂದ್ಮೇಲೆ ಮನುಷ್ಯರಾಗಿರಬೇಕು, ಮನಸ್ಸಿಗೆ ತೊಂದರೆ ಕೊಡಬಾರದು. ಪ್ರೀತಿ ತುಂಬಿರುವ ಸಂಬಂಧಕ್ಕೆ ಮಿತಿ ಇರಬೇಕು. ಮಿತಿ ಇಲ್ಲದಿದ್ರೆ ಹೀಗೇನೇ ಆಗೋದು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.